ಧಾನ್ಯಲಕ್ಷ್ಮಿಯಿಂದ ಮನೆಗೆ ಬರಮಾಡಿಕೊಳ್ಳೋ ಪುತ್ತರಿ ಹಬ್ಬವನ್ನ ಪೊನ್ನಂಪೇಟೆ ತಾಲೂಕಿನ ಕಿರುಗೂರು ಗ್ರಾಮದ ಶ್ರೀ ಮಹದೇವರ ದೇವಸ್ಥಾನದಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಶ್ರೀ ಮಹದೇವರ ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷ ಆಲೆಮಾಡ ಸುಧೀರ್ ಅವರ ನೇತೃತ್ವದಲ್ಲಿ ಅರ್ಚಕರಾದ ತೀರ್ಥೇಶ್ ಅವರ ಮುಂದಾಳತ್ವದಲ್ಲಿ ಶನಿವಾರ ಬೆಳಿಗ್ಗೆ 10:30 ಗಂಟೆಗೆ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಮೆರವಣಿಗೆಯ ಮೂಲಕ ದೇವರ ಗದ್ದೆಗೆ ತೆರಳಿ ಕದಿರು ತೆಗೆಯಲಾಯಿತು. ಬಳಿಕ ಮೆರವಣಿಗೆಯ ಮೂಲಕ ಬಂದು ದೇವರಿಗೆ ಪೂಜೆಯನ್ನ ಸಲ್ಲಿಸಿ ದೇವರಿಗೆ ಕದಿರು ಹಾಕಿ ತೀರ್ಥ ಪ್ರಸಾದ ಸ್ವೀಕಾರ ಮಾಡಲಾಯಿತು. ಈ ಸಂದರ್ಭ ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷ ಆಲೆಮಾಡ ಸುಧೀರ್ ಹಾಗೂ ಅರ್ಚಕರಾದ ತೀರ್ಥೇಶ್ ಅವರು ಪುತ್ತರಿ ಆಚರಣೆ ಬಗ್ಗೆ ಮಾಹಿತಿಯನ್ನ ನೀಡಿದರು. ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಗ್ರಾಮಸ್ಥರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಚಂಪಾ ಗಗನ ಪೊನ್ನಂಪೇಟೆ. समायुष्यम आरोग्यम अर्चकांची संकल्प सिद्धिरस्तु कालमृत्यु श्रीगादिमान सफलम दुर्दोषम विष्णुभाशुभम ಕಾಲಕಾಲವು ಪುತ್ತರಿರಂದು ಕದಡ್ಪನಕ್ಕೆ ಅದೇ ಕಾಲത്ത് ಇಂದು 14 ಡಿಸೆಂಬರ್ 14 ಇಂದು ಪುತ್ತರಿಯ ಸಂದರ್ಭದ ಮಹದೇಶ್ವರ ದೇವಸ್ಥಾನದಿಂದ ಮಹದೇಶ್ವರ ಭೂಮಿಯಿಂದ ಹಂಗೆ ಕದಡ್ತಾ ಬಂತು ಮಾಡಲಿಕ್ಕೆ ದಾವಡಲ್ಲಿ ಬಂತು ಕದನ ಬೆಚ್ಚ ದೇವಕ ಮಹಾಪೂಜನ ಮಾಡಿತ್ತು. ಅಂದರೆ ಕದನ ಊರಕ್ಕೆ ಎಲ್ಲ ಕೊಚ್ಚಿಡುವಂಥ ಕಾರ್ಯ ನಡೆದಿತ್ತು. ಅಂದರೆ ಮಾಡಿದಂಥ ಕಾರ್ಯ ಇದೊಂದು ತಿಂಗಿ ದೇವ ಎಲ್ಲ ಒಪ್ಪು ಮಾಡಿಂಡು ಊರ್ಕರಿಗೆ ನಲ್ಲದು ಮಾಡಿ ಹೇಳಿ ದೇವರಲ್ಲಿ ಮಹದೇಶ್ವರಲ್ಲಿ ಮನಸೋಷ್ಟ ಪ್ರಾರ್ಥನೆ ಮಾಡಿ ಅಂಗಡ ಕಿರುಗೂರು ಗ್ರಾಮ ಹತ್ರ ಮಹದೇಶ್ವರ ಮಣ್ಣು ಕಡಗನ ಊರ್ಕಾರ ಬಂತು ಅಕ್ಕ ಮುಖ್ಯಸ್ಥಗಳ ಕೂಟಿತ್ತು ಅಂಗಡ ಈ ದೇವಡ ಭೂಮಿಯಿಂದ ಕದರ್ತ ಬಂದಿತ್ತು ದೇವಕ್ಕೆ ಕದಟ್ಟಿತ್ತು ಅಂದರೆ ಭದ್ರಕಾಳಿಕ್ಕೂ ಅಯ್ಯಪ್ಪಂಗೂ ಅಂಗಡ ಕಲಂಬಲ್ತ ಎಲ್ಲ ಹೋಯ್ತು ಕದಟ್ಟಿತ್ತು ಬಂತು. ಎಲ್ಲರಿಗೂ ಈ ಪುದಿಯ ಪುತ್ತರಿಲ್ಲ ಎಲ್ಲರಿಗೂ ನಲ್ಲದಾಯ್ತು, ಆರೋಗ್ಯ ಐಶ್ವರ್ಯ ಕೊಡ್ತಿತ್ತು. ಇನ್ನೂ ಚಾಯಡ